ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಗಮ್ಮತ್ತಂಗಿದ್ರಿ ಅಲ್ಲ ಅಂತಂದರೆ ಇವತ್ತಿನ ಸ್ಪೆಷಲ್. ನಾವು ಆಲ್ರೆಡಿ ಸುಮಾರು ಟೈಮ್ ಆಯಿತಾ, 11:40 ನಾವು ಈಗ ಬೆಂಗಳೂರು ಬಿಟ್ಟಿದ್ದಷ್ಟೇ ಮನೆಯಿಂದ. ಈಗ ಅಷ್ಟು ಟ್ರಾಫಿಕ್ ಇಲ್ಲ, ಬಿಕಾಸ್ ಸಂಡೇ ಇವತ್ತು. ಸೊ ಎಲ್ಲಿಗೆ ಹೋದಿತ್ತಂದರೆ ಒಂದು ಹೊಸ ಜಾಗಕ್ಕೆ. ಫಸ್ಟ್ ಟೈಮ್ ಕೇಳಿದೆ ನಾನು, ಮೈದಲ ಲೇಕ್ ಅಂತ. ಅದ್ರ ಹತ್ರನೇ ಇನ್ನೊಂದು ಬಸದಿ ಎಲ್ಲ ಇತ್ತು. ಸೊ ಅಲ್ಲಿಗೆ ಹೋಪ ಅಂತ ಅನ್ಕೊಂಡಿದ್ದೆ. ಹಲೋ, ಮಾತಾಡ್ತೀನಿ ಎಂತಾರು ಇಂಟರ್ವ್ಯೂ ಮಾಡ್ತೀನಿ ನಮಗೆ. ನಾನು ಎಂತ ಮಾಡಿದ್ದು ನೀವು? ಕಾಣಿ ಚಂದ ಮಾಡಿ ಹೊಸ ಡ್ರೆಸ್ ಹಾಕೊಂಡು ಕೂತಿರ್. ನಾನು ತೆಕ್ಕೊಟ್ಟದ್ದು ಆಯ್ತಾ, ನಾನು ತೆಗ್ಸಿ ಕೊಟ್ಟದ್ದು. ಇದು ನಾನು ಇನ್ನೇ ತಗೊಂಡು ಸ್ವಲ್ಪ ಮ್ಯಾಚಿಂಗ್ ಇತ್ತಲ್ಲ ಇಬ್ಬರು ಕಾಂಬಕ್ಕೆ ಡ್ರೆಸ್. ಹಾಂ ಹಾಪ ಹೆಂಗಿತ್ತಲ್ಲ ಕಾಂಬ. ಗೊತ್ತಿಲ್ಲ, ನಾವು ಹಾಪತ್ತಿಗಲ್ಲಿ ಒಂದು ಬುಕ್ಕಲ್ಲಿ ತೋರಿಸ್ತಿತ್ತ. ನಾವೆಂತಾದ್ರು ತಿನ್ಕೊಂಡೆಲ್ಲ ಹಾಪದು ಸುಮಾರು ಹೊತ್ತಾಗ್ಬೋದೇನೋ. ಲೆಟ್ ಸಿ, ಐ ಡೋಂಟ್ ನೋ. ಬೆಳಿಗ್ಗೆ 7 ಗಂಟೆಗೆ ಇಡ್ತಿ ಅಲಾಮ್ ಅಂತ ಹೇಳಿದೆ. ಇಲ್ಲ ಅಂತ ಅಂದ್ರು. ನನಗೆ ಮನ್ಕಂಡ್ಕಂದ್ರು. ನಾವು ಮನ್ಕೊಂಡದೆ 1 ಗಂಟೆ ಆಯ್ತು. ಆಮೇಲೆ ಎದ್ದದ್ದು 9-10 ಗಂಟೆಗೆ. ಮತ್ತು ಹೊರಟದ್ದು ಮನೆಯಿಂದ 11 ಗಂಟೆಗೆ. 11:30 11:30 ಹೊರಟದ್ದು ನಾವು. ಗಮ್ಮತ್ತಂದರೆ ನಮ್ದು ಯಜಮಾನ್ರದ್ದು ಪ್ಯಾಂಟಲ್ಲ ನಿನ್ನೆ ತಗೊಂಡು ಬಂದಲ್ಲ, ಮ್ಯಾಗ್ನೆಟ್ ಹಂಗೆ ಇಟ್ಟು ಕಳಿಸಿರೋರು. ಎಂತಾಯ್ತಂದರೆ ಬಂದು ಕಾರಲ್ಲಿ ಕೂತ್ಕೊಂಡಿರೋ, ಅಯ್ಯೋ ಮ್ಯಾಗ್ನೆಟ್ ತೆಗಿಲಿಲ್ಲ ಅಂತ. ನಂಗಲ್ಲಿ ಸೌಂಡ್ ಬರಲಿಲ್ಲಪ್ಪ ಹೊರಗೆ ಬಪ್ಪತ್ತಿಗೆ. ಇವ್ರಿಗೆ ಬಂತಂಬ್ರ. ಸೊ ಮತ್ತು ಅದನ್ನು 11 ಗಂಟೆಗೆ ಬಂದಿತ್ತು. ನಾವು ಕಾರ್ ಒಳಗೆ ಕೂತಿತ್ತು. ಮತ್ತೆ ಮನೆಗೆ ಹೋಗಿ ವಾಪಸ್ ಮೇಲೆ ಹೋಗಿ ಅದನ್ನು ಎಂತೆಲ್ಲ ಮಾಡಿ ಚಾಕು ಕತ್ರಿ ಅದೆಲ್ಲ ತೆಗ್ದಿದ್ದು. ಬಟ್ ದುಡ್ಡು ತಕೊಂಡಿರಾಯ್ತಾ, ನಾವೇನು ಕತ್ಕೊ ಬರಲಿಲ್ಲ. ಬಟ್ ಅವ್ರಿಗೆ ತೆಗೋಕೆ ಮರ್ತೋಯ್ತೇನೋ. ಬಟ್ ಅದು ಸೌಂಡು ಆಗಿಲ್ಲಪ್ಪ. ಇಷ್ಟೆಲ್ಲ ಕತೆ. ಅದಕ್ಕೊಂದು ಅರ್ಧ ಗಂಟೆ ವೇಸ್ಟ್ ಆಯ್ತು. ಲೆಟ್ಸ್ ಸಿ. ನಾನೀಗ ಸ್ವಲ್ಪ ಎಂಥದ್ದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋಕೆ ಎಂತೆಲ್ಲ ಬೇಕು ಎಲ್ಲದನ್ನು ಹಿಡ್ಕೊಂಡಿದ್ದಿ. ಅಂಬ್ರೆಲ್ಲ ಹಿಡ್ಕೊಂಡಿದ್ದಿ, ಚಕ್ಕುಲಿ ಹಿಡ್ಕೊಂಡಿದ್ದಿ, ಆರೆಂಜ್ ಹಿಡ್ಕೊಂಡಿದ್ದಿ, ಕ್ಯಾಶ್, ಮೈಕ್, ಸನ್ ಗ್ಲಾಸ್ ಎಲ್ಲನೂ ಇತ್ತು. ಕಮ್ಮ ಹೆಂಗೆಲ್ಲ ಆತಂತ. ಆಲ್ಸೋ ನಾವು ಇನ್ಸ್ಟಾಗ್ರಾಮಲ್ಲಿ ಹೊಸ ಚಾನೆಲ್ ಓಪನ್ ಮಾಡಿತ್ತು, ಸೂಕಿ ಎಕ್ಸ್ಪ್ಲೋರ್ಸ್ ಅಂತ. ಬಟ್ ಇದು ಗೊತ್ತಿಲ್ಲ, ಹಾಕ್ತೆ ಎಲ್ಲದನ್ನು ಟ್ಯಾಗ್ ಮಾಡಿ ಹಾಕ್ತೆ. ಆಲ್ರೆಡಿ 15 ಫಾಲೋವರ್ಸ್ ಇದ್ದಾರೆ. 15 ಮಾಡಲಿಲ್ಲ, ಸುಮ್ಮನೆ ಒಂದು ಹೊಸ ಪೋಸ್ಟಿಗಂತ ಟ್ಯಾಗ್ ಮಾಡಿ ಹಾಕೋದು. 15 ಫಾಲೋವರ್ಸ್ ಇದ್ರು. ಕಮತ್ ಮಾಡುವ. ಐ ಅಪ್ಡೇಟ್ ಯು ಹೌ ದಿಸ್ ಡೇ ಇಸ್ ಗೋನಾ ಗೋ. ಮಧ್ಯಾಹ್ನ ಹೊತ್ತಾದ್ದರಿಂದ ತುಂಬ ಹಸುವಾದಿತ್ತು. ಅದಕ್ಕೆ ಅಲ್ಲೇ ಸಿಕ್ಕದೊಂದು ಹೋಟೆಲ್ ಹತ್ರ ನಿಲ್ಲಿಸಿರೋ ಕಿರಣ್. ನಾ ಹೇಳಿದೆ ನಂಗೆ ಬ್ಯಾಡ್ ಅನ್ನಿಸ್ತೈತಿ ಯಾಕೋ ಅಂದ್ಕೊಂಡು. ಬಟ್ ಅವ್ರಿಗೆ ಫಿಶ್ ತಿನ್ಕಿದ್ದಿತ್ತು. ಅದಕ್ಕೆ ಹೋಟೆಲ್ ಒಳಗೆ ಹೋಯ್ತು. ಬಟ್ ನಂಗೆ ಯಾಕೋ ಅಷ್ಟು ವೈಬ್ ಇಷ್ಟ ಅನ್ನಿಸ್ಲಿಲ್ಲ. ಹೇಳಿದ್ರು ಕೇಳಲಿಲ್ಲ, ಕರ್ಕೊಂಬಂದ್ರೆ. ಅದಕ್ಕೆ ನಾನು ಹೇಳಿದೆ ಕಾಂಬ ಫುಡ್ ಇಷ್ಟ ಆಯ್ತಿದ್ರೆ ಮತ್ತೆ ನಾನು ಹೇಳ್ತೀನಿ ಅಂದ್ಕೊಂಡು. ನಾವೆಂತ ಆರ್ಡರ್ ಮಾಡ್ತೇವೆ, ಒಂದು ತಾಲಿ ಎಂಥದ್ದು ಇರಲಿಲ್ಲ, ಚಪಾತಿನೂ ಇರಲಿಲ್ಲ, ರೋಟಿ ಎಲ್ಲ ಇತ್ತಂದ್ರೆ. ಬಟ್ ಬ್ಯಾಡ್ ಅಂದ್ಕೊಂಡು ನಾವು ಆರ್ಡರ್ ಮಾಡೋದು ರೈಸ್ ಮತ್ತು ಫಿಶ್ ಫ್ರೈ, ಫಿಶ್ ಕರಿ. ಬಟ್ ನಂಗೆ ಚೂರು ಇಷ್ಟ ಆಗಿಲ್ಲ. ನಾವಿಬ್ಬರು ಒಂದು ಬೈಟ್ ತಿನ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಇವನ್ ಫಿಶ್ ಸಹ ತಿನ್ನಲಿಲ್ಲ. ಪ್ಲೇಸ್ ಕಣಿ ಈ ಥರ ಕಾಣಿಸುತ್ತಾ. 40 ರೂಪಾಯಿ ಟಿಕೆಟ್ ಮಾಡಿ ಒಳಗೆ ಬರ್ಕ ಕಾಣಿ. ಅಲ್ಲಿ ಮಂದಾರಗಿರಿ ಬೆಟ್ಟ ಅಂತ ಬರ್ತಾರೆ. ಮಂದಾರಗಿರಿ ಈ ಥರ ಇಲ್ಲಿ ಒಳಗೆ ಹೋಗಿ ಬೇಕಿದ್ರೆ. ಬಟ್ ನಾ ಲೇಕಿಗೆ ಹೋಗ್ತಿತ್ತು. ಕಮಲಿ ಬರ್ಕ ಅಂತ ಮರ ಇತ್ತಲ್ಲ. ಹೇಳ್ದಂಗೆ ಈ ಪ್ಲೇಸ್ ಹೆಸರು ಮೈದಲ ಲೇಕ್. ಇದನ್ನು ಚಂದ್ರತಲ ಆಫ್ ಬ್ಯಾಂಗ್ಳೂರ್ ಅಂತಲೂ ಕರೀತಾರೆ. ಚಂದ್ರತಲ ಲೇಕ್ ಹಿಮಾಲಯಸಲ್ಲಿರ್ಬೋದು. ಸೊ ಅದೇ ಥರ ಸ್ವಲ್ಪ ಕಾಣತ್ತೆ ಅಂದ್ಕೊಂಡು ಇದಕ್ಕೂ ಚಂದ್ರತಲ ಅಂತ ಕರೀತಾರೆ. ಆ್ಯಂಡ್ ಕ್ಲಿಯರ್ ವಾಟರ್ ಮತ್ತು ರಾಕಿ ಹಿಲ್ಸ್ ಎಲ್ಲ ಒಂದು ಸ್ವಲ್ಪ ಬ್ಯೂಟಿಫುಲ್ ಎಂಥದ್ದು ಸಿನಿಕ್ ವ್ಯೂ ಕೊಡುತ್ತೆ. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ಪ್ಲೇಸ್. ಬಟ್ ನಾವು ಬಂದ ಟೈಮ್ ಅಷ್ಟು ಸರಿ ಇಲ್ಲ ಅನ್ನಿಸ್ತು. ಬಿಕಾಸ್ ಅಲ್ಲಿ ನಿಲ್ಸೋಕ್ಕೆ ಎಲ್ಲೂ ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಬಿಕಾಸ್ ಮೇ ಬಿ ಎಲ್ಲರೂ ಇನ್ಸ್ಟಾಗ್ರಾಮ್ ನಮ್ಮ ಕಡೆಗೆ ಕಂಡ್ಕೊಂಡು ಬಂದ್ರೇನೋ ಫೇಮಸ್ ಇತ್ತು ಅಂದ್ಕೊಂಡು. ಆ್ಯಂಡ್ ಸರಿ ಬಿಸಿಲು ಸಾಯ್ದಿತ್ತು. ಸೊ ಒಂಥರ ಮೂಡ್ ಆಫ್ ಆಯ್ತು ನಮ್ಗೆ. ಸುಮ್ಮನೆ ಹೈಪಾಟ್ ಪ್ಲೇಸ್ ಕಂಡ್ಕೊಂಡು ಬರ್ತಿದ್ದೆ. ಎಲ್ಲ ಫುಲ್ ಗಲೀಜು ಆಯ್ತಿದೆ, ಫುಲ್ ಟ್ರಾಫಿಕ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ನಾವಲ್ಲಿ 5 ನಿಮಿಷ ಅಷ್ಟೇ ಇದ್ದದ್ದು. ಬಿಕಾಸ್ ಅಲ್ಲಿ ಕಾರ್ ತೆಗೋಕ್ಕೂ ಜಾಗ ಇರಲಿಲ್ಲ. ಆ್ಯಂಡ್ 5 ನಿಮಿಷ ಆಯ್ತು ಅಲ್ಲಿಂದ ಹೊರಟು ಬಂತು. ಡೈಲಿ ವ್ಲಾಗ್ ಮಾಡಿ ಅಂತಿರ್ತಾರಲ್ಲ, ತಕ್ಕಣಿ ಹಾಕಿರಿ ಕಾಣಿ. ಎಸ್, ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇವೆ. ಗಮ್ಮತ್ತಂಗಿರಿ. ಬಾಯ್.